ಗರ್ಭಕಂಠದ ಕ್ಯಾನ್ಸರ್ನಿಂದಾಗಿ ಬಾಲಿವುಡ್ ನಟಿ ಪೂನಂ ಪಾಂಡೆ ಮೃತಪಟ್ಟಿದ್ದಾರೆ ಅಂತ ನಿನ್ನೆ ಎಲ್ಲ ಸಾಕಷ್ಟು ಸುದ್ದಿಯಾಗಿತ್ತು. ಇವತ್ತು ಅವರೇ ಹೇಳಿದ್ದಾರೆ ಸುಳ್ಳು ಇದು ಅಂತ. ನಾನು ಗರ್ಭಕಂಠ ಕ್ಯಾನ್ಸರ್ನಿಂದ ಸತ್ತಿಲ್ಲ, ಬದುಕಿದ್ದೇನೆ. ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೆ, ಹಾಗಾಗಿ ಈ ರೀತಿ ಸುದ್ದಿಯನ್ನು ಹಬ್ಬಿಸಬೇಕಾಯಿತು. ನಾನು ಜನರ ಕ್ಷಮೆಯನ್ನು ಕೇಳುತ್ತೇನೆ. ಆದರೆ ಗರ್ಭಕಂಠ ಕ್ಯಾನ್ಸರ್ ನಾವು ಚಿಕಿತ್ಸೆಯನ್ನು ಸರಿಯಾದ ಸಮಯಕ್ಕೆ ಪಡೆದರೆ ಬದುಕಬಹುದು. ಬೇರೆ ಕ್ಯಾನ್ಸರ್ಗಳಿಗೆ ಹೋಲಿಸಿದ್ರೆ ಸರಿಯಾದ ವ್ಯಾಕ್ಸಿನೇಷನನ್ನು ತಗೋಬೇಕು ಅಂತೆಲ್ಲ ಅವರು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. It is not because they couldn't do anything about it, because they had no idea what to do. I'm here to tell you that, unlike other cancers, cervical cancer is preventable. All you have to do is you have to get your tests done and you have to get HPV vaccine. We can do all this and more to make sure there is no life lost to this disease. Please log on to www.poonampande.com. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡಿತಾ ಹೋಗೋಣ. ಭಾರತಿ, ಕೇವಲ ಜಾಗೃತಿ ಮೂಡಿಸೋದಕ್ಕೆ ಸಾವಿನ ಸುದ್ದಿಯನ್ನು ಅವರೇ ಹಬ್ಬಿಸಿದ್ರಾ, ಬೇರೆಯವ್ರು ಹಬ್ಬಿಸಿದ್ರಾ, ಏನು ವಿಚಾರ ಇದು ಅಂತ? ಖಂಡಿತವಾಗ್ಲೂ ಪಬ್ಲಿಸಿಟಿಗೋಸ್ಕರ ಪೂನಂ ಪಾಂಡೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತು ಮಾಡಿದ್ದಾರೆ. ಅವರು ಲೈಮ್ ಲೈಟಿಗೆ ಬಂದಿದ್ದೇ ಅದೇ ರೀತಿಯ ಪಬ್ಲಿಸಿಟಿಯಿಂದ. 2011ರಲ್ಲಿ ಭಾರತ ವಿಶ್ವಕಪ್ ಗೆದ್ದರೆ ನಾನು ಬೆತ್ತಲೆಯಾಗಿ ಸ್ಟೇಡಿಯಮಲ್ಲಿ ಓಡ್ತೀನಿ ಅಂತ ಹೇಳಿ ಒಂದು ಚೀಪ್ ಗಿಮಿಕನ್ನು, ಆ ಥರದೊಂದು ಚೀಪ್ ಕಾಂಟ್ರವರ್ಸಿ ಮೂಲಕ ಅವರು ಲೈಮ್ ಲೈಟ್ಗೆ ಬಂದಿದ್ದು. ಆಮೇಲೆ ಸಿನಿಮಾ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾ ಜಗತ್ತಿನಲ್ಲಿ ತೊಡಗಿಕೊಂಡ್ರು. ಅದಕ್ಕಿಂತ ಹಿಂದೆ ಮಾಡೆಲ್ ಆಗಿದ್ದ ಪೂನಂ ಪಾಂಡೆ ಇದೇ ರೀತಿಯಲ್ಲಿ ಗಿಮಿಕ್ ಮಾಡಿಕೊಂಡೇ ಬಂದಿರುವಂಥದ್ದು. ಅದೇ ರೀತಿ ಈಗ ತೆರೆಮರೆಗೆ ಸರಿದಿದ್ದ ಪೂನಂ ಪಾಂಡೆ ಈ ರೀತಿಯ ಒಂದು ವಿಚಿತ್ರವಾದಂಥ ಒಂದು ಗಿಮಿಕ್ ಮಾಡೋದ್ರ ಮೂಲಕ ಮತ್ತೆ ಲೈಮ್ ಲೈಟಿಗೆ ಬಂದಿದ್ದಾರೆ. ಒಂದು 24 ಗಂಟೆ ಎಲ್ಲರ ಚಿತ್ತ ಅವರತ್ತ ಸೆಳೆಯೋ ಹಾಗೆ ಮಾಡಿದ್ದಾರೆ. ಅಂದರೆ ಪೂನಂ ಪಾಂಡೆ ಯಾರೂ ಕೂಡ ಸತ್ತಿರೋ ವಿಚಾರವನ್ನು ಈ ಥರದ ಸಿಲ್ಲಿಯಾಗಿ ಹೇಳೋದಿಲ್ಲ. ಆದರೆ ಇದನ್ನು ಸಿಲ್ಲಿಯಾಗಿ ಹೇಳೋದ್ರ ಮೂಲಕ ಅಂತಂದರೆ ನಾನು ಸತ್ತು ಹೋಗಿದ್ದೀನಿ ಅಂತ ಹೇಳಿ ಮ್ಯಾನೇಜರ್ ಥ್ರೂ ಅವರು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೋದ್ರ ಮೂಲಕ ಒಂದು ವಿಚಿತ್ರವಾದ ಒಂದು ಪ್ರಚಾರವನ್ನು ಬಯಸಿದ್ದಾರೆ ಅಂತ ಹೇಳ್ಬೋದು. ಹಿಂದೆ 3 ದಿನದ ಹಿಂದೆ ಗೋವಾದಲ್ಲಿ ಒಂದು ಮಾಧ್ಯಮದ ಮುಂದೆ ಮಾತನಾಡ್ತಾ ಶೀಘ್ರದಲ್ಲೇ ಒಂದು ಗುಡ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ, ನನಗೆ ಜನರನ್ನ ಆಶ್ಚರ್ಯಗೊಳಿಸೋದು, ಸರ್ಪ್ರೈಸ್ ಕೊಡೋದು ನನಗೆ ತುಂಬ ಇಷ್ಟ, ಹೀಗಾಗಿ ಶೀಘ್ರದಲ್ಲೇ ನಿಮಗೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಈ ಒಂದು ವಿಚಿತ್ರವಾದ ಬ್ರೇಕಿಂಗ್ ನ್ಯೂಸ್ ಕೊಟ್ಟು ಮತ್ತೆ ಲೈಮ್ ಲೈಟಿಗೆ ಬಂದಿದ್ದಾರೆ. ಅವರೇ ಇನ್ಸ್ಟಾಗ್ರಾಮ್ನಲ್ಲಿ ಹೇಳ್ಕೊಂಡಿದ್ದಾರೆ, ಅಂದರೆ ಗರ್ಭಕಂಠದ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ, ಪಡಿಬಹುದು, ಆದರೆ ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಹೀಗಾಗಿ ನಾನೊಂದು ಈ ಥರದ ಒಂದು ಜಾಗೃತಿ ಮೂಡಿಸೋದಕ್ಕೆ ಈ ಥರ ಮಾಡಿದೆ ಅಂತ ಹೇಳಿ. ಹೌದು, ಅನುಮಾನ ಇತ್ತು, ಪೂನಂ ಪಾಂಡೆಯ ಮೃತದೇಹ ಇರ್ಬೋದು, ಯಾವುದೇ ರೀತಿಯಲ್ಲಿ ಪಾರ್ಥಿವ ಶರೀರದ ಫೋಟೋ ಗಿಟೋ ರಿವೀಲ್ ಆಗಿರಲಿಲ್ಲ. ಅವರ ಕುಟುಂಬಸ್ಥರು ಕೂಡ ಆ ಸಾವಿಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರಲಿಲ್ಲ. ಬಾಡಿಗಾರ್ಡ್ ಕೇಳಿದಾಗಲೂ ಕೂಡ ಅವರಿಗೂ ಗೊತ್ತಿರಲಿಲ್ಲ. 2 ದಿನದ ಹಿಂದೆಯೇ ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ರು, ಆ್ಯಕ್ಟಿವ್ ಆಗೇ ಇದ್ದರು. ಸಡನ್ ಆಗಿ ಈ ಥರದ ಒಂದು ಕ್ಯಾನ್ಸರ್ಗೆ ಒಳಗಾಗಿ ಸಾಯೋದು ಹೇಗೆ, ಈ ಥರದ್ದೆಲ್ಲ ಸೂಕ್ಷ್ಮಗಳು ಏನು ರಿವೀಲ್ ಆಗ್ತಾನೆ ಇದ್ವು, ಚರ್ಚನೆ ಆಗ್ತಾನೆ ಇದ್ವು. ಈ ಹೊತ್ತಲ್ಲೇ ಪೂನಂ ಪಾಂಡೆ 24 ಗಂಟೆ ಕಳೆದ ಮೇಲೆ ತನ್ನ ಸಾವಿನ ಬಗ್ಗೆ ಒಂದು ತಾನೇ ಸ್ಪಷ್ಟನೆ ಕೊಡೋದ್ರ ಮೂಲಕ, ಈ ವದಂತಿ ಬಗ್ಗೆ ಸ್ಪಷ್ಟನೆ ಕೊಡೋದ್ರ ಮೂಲಕ ತಾನು ಮಾಡಿದ್ದು ಗಿಮಿಕ್ಕು ಅಂತ ಒಪ್ಕೊಂಡಿದ್ದಾರೆ ಪೂನಂ ಪಾಂಡೆ. ಓಕೆ ಭಾರತಿ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಇದು ಪಬ್ಲಿಸಿಟಿ ಅನ್ನೋದಕ್ಕಿಂತ ಇದೊಂದು ಅಪರಾಧ. ಈ ರೀತಿ ಸುದ್ದಿಯನ್ನು ಹಬ್ಬಿಸ್ತಕ್ಕಂಥದ್ದೇ ಅಪರಾಧ ನನ್ನ ಪ್ರಕಾರ. ಇದು ಸಾವನ್ನಪ್ಪಿದ್ದಾರೆ ಅಂತನೋ ಅಥವಾ ಬೇರೆಯವ್ರ ಮುಖಾಂತರ ಹೇಳಿಸೋದು ಈ ರೀತಿ ಮಾಡಬಾರದು. ಯಾಕೆಂದರೆ ಅದು ಬೇರೆ ಬೇರೆ ರೀತಿಯ ನಡಾವಳಿಗಳಿಗೆ ಎಡೆ ಮಾಡಿಕೊಡುತ್ತೆ. ಸೊ ನೋಡೋಣ ಇದ್ರ ಬಗ್ಗೆ ಏನಾದ್ರು ಕ್ರಮ ಆಗುತ್ತಾ ಈಕೆಯ ವಿರುದ್ಧ ಅಂತ.